ನಮಸ್ಕಾರ, ವೆಲ್ಕಮ್ ಟು ಸುಬ್ಬೂಸ್ ಕಿಚನ್. ಇಂದು ನಾವು ಜಾಕ್ ಫ್ರೂಟ್ ಹಲ್ವಾ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಜಾಕ್ ಫ್ರೂಟನ್ನು ಸಣ್ಣದಾಗಿ ಕತ್ತರಿಸಿ ರೆಡಿ ಇಟ್ಟುಕೊಂಡು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳೋಣ. ಪೇಸ್ಟ್ ಮಾಡಿ ಇಟ್ಟುಕೊಂಡ ನಂತರ ಒಂದು ಕಡಾಯಿಯನ್ನು ಒಲೆಯ ಮೇಲಿಟ್ಟು 3 ಚಮಚ ತುಪ್ಪವನ್ನು ಹಾಕಿ ತುಪ್ಪ ಬಿಸಿಯಾದ ನಂತರ ಇಷ್ಟ ಬಂದ ಡ್ರೈ ಫ್ರೂಟ್ಸ್ಗಳನ್ನು ಫ್ರೈ ಮಾಡಿ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ. ನಂತರ ಅದೇ ಕಡಾಯಿಗೆ ಜಾಕ್ ಫ್ರೂಟ್ ರುಬ್ಬಿಟ್ಟುಕೊಂಡಿದ್ದ ಪೇಸ್ಟನ್ನು ಹಾಕಿ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಿಕೊಳ್ಳೋಣ. 1-2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ನಿಮ್ಮ ರುಚಿಗೆ ಅನುಗುಣವಾಗಿ ಸಕ್ಕರೆಯನ್ನು ಹಾಕಿಕೊಳ್ಳಿ. ನಾನಿಲ್ಲಿ 3 ಚಮಚ ಹಾಕಿದ್ದೇನೆ. ನಂತರ ಚೆನ್ನಾಗಿ ಫ್ರೈ ಮಾಡಿ ಸಕ್ಕರೆ ಕರಗಿ ಗಟ್ಟಿಯಾಗುವ ಕನ್ಸಿಸ್ಟೆನ್ಸಿ ಬರುವಾಗ 2 ಚಮಚ ತುಪ್ಪವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡಿಕೊಂಡ ನಂತರ ಕರೆದಿಟ್ಟುಕೊಂಡ ಡ್ರೈ ಫ್ರೂಟ್ಸ್ಗಳನ್ನು ಹಲ್ವಕ್ಕೆ ಹಾಕಿದರೆ ರುಚಿಕರವಾದ ಜಾಕ್ ಫ್ರೂಟ್ ಹಲ್ವಾ ಸವಿಯಲು ಸಿದ್ಧ. ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಈ ಹಲಸಿನ ತೊಳೆ ಸ್ವಲ್ಪ ಸ್ವೀಟ್ ಕಮ್ಮಿ ಇದ್ದ ಕಾರಣ ನಾನು ಸ್ವಲ್ಪ ಸಕ್ಕರೆ ಬಳಸಿದ್ದೇನೆ. ಜಾಕ್ ಫ್ರೂಟ್ ಸ್ವೀಟ್ ಇದ್ದರೆ ಸಕ್ಕರೆಯನ್ನು ನೀವು ಹಾಕದೆಯೂ ಮಾಡಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.